ರಕ್ತಚಂದ್ರನ ಗ್ರಹಣ ವಿಶೇಷತೆ ಏನು? ಶ್ರೀಮತೆ ರಾಮಾನುಜಾಯ ನಮಃ. ಇದೇ ವಿಶ್ವಾವಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮಾಸ್ಯ ದಿನ ಭಾನುವಾಸರ. ಅವತ್ತು ಶತಭಿಷ ನಕ್ಷತ್ರ ಇದೆ. ಕುಂಭರಾಶಿಯಲ್ಲಿ ರಾಹುನ ಆಚ್ಛಾದಿತ ಸೋಮೋಪರಾಗ ಉಂಟಾಗುತ್ತೆ. ಅಂದರೆ ನಾಳೆ ಭಾನುವಾರ 7/9/2025 ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಉಂಟಾಗುತ್ತೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಇದರ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಮೊದಲನೇದು ದಕ್ಷಿಣಾಯನದಲ್ಲಿ ಇದಾಗ್ತಾ ಇದೆ ಮತ್ತು ವಿಶೇಷವಾಗಿ ಇದು ಬಹಳ ದೀರ್ಘಕಾಲದ ಒಂದು ಚಂದ್ರಗ್ರಹಣ ಆಗಿದೆ. ಅಂದರೆ ಅವಧಿ ಜಾಸ್ತಿ ಇದೆ. ಇದರಲ್ಲಿ 3 ಗಂಟೆ 29 ನಿಮಿಷ, ಕೆಲವು ಕಡೆ ಕೆಲವು ನಿಮಿಷಗಳು ವ್ಯತ್ಯಾಸ ಆಗ್ಬೋದು. ಮೈಸೂರಿಗೆ ಸಂಬಂಧಪಟ್ಟಂತೆ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 3 ಗಂಟೆಗಳ ಕಾಲ ಮತ್ತು 29 ನಿಮಿಷಗಳ ಕಾಲ ಇದರ ಅವಧಿ ಇರ್ತದೆ. ಇದು ತುಂಬ ದೀರ್ಘವಾದ ಅವಧಿನೇ. ಅದರಲ್ಲಿ ಸ್ಪರ್ಶಕಾಲ ಅಂದರೆ ಸ್ಪರ್ಶವಾಗೋದು ರಾತ್ರಿ 9 ಗಂಟೆ 57 ನಿಮಿಷಕ್ಕೆ, ಕೆಲವು ಕಡೆ 56 ನಿಮಿಷಕ್ಕಿದೆ. ಮತ್ತು ನಿಮೀಲನ ಕಾಲ ರಾತ್ರಿ 11 ಗಂಟೆಗೆ, ಮಧ್ಯಕಾಲ ರಾತ್ರಿ 11 ಗಂಟೆ 41 ನಿಮಿಷಕ್ಕೆ. ನಾವು ಇವಾಗ ಹೇಳ್ತಾ ಇರುವಂತಹದ್ದೆಲ್ಲ ಚಂದ್ರಗ್ರಹಣ ತುಂಬ ಕೆಂಪಾದ ಚಂದ್ರ ಆಗೋದು ಯಾವಾಗ ಅಂತ ಕೇಳಿದ್ರೆ ರಾತ್ರಿ 11 ಗಂಟೆ 41 ನಿಮಿಷ ಆದಾಗ. ಅದಕ್ಕೆ ಮುಂಚೆನೂ ಅಷ್ಟು ರಕ್ತವಾಗೋದಿಲ್ಲ, ಆಮೇಲೂ ರಕ್ತ ಇರೋಲ್ಲ. ಇದನ್ನು ನಾವು ಗಮನಿಸಬೇಕು. ಉನ್ಮೀಲನ ಕಾಲ ಬಂದು ರಾತ್ರಿ 12 ಗಂಟೆ 22 ನಿಮಿಷಕ್ಕೆ, ಮೋಕ್ಷ ಕಾಲ ಬಂದು ರಾತ್ರಿ 1 ಗಂಟೆ 26 ನಿಮಿಷಕ್ಕೆ. ಅಂದರೆ ಆದ್ಯಂತ ಪುಣ್ಯಕಾಲ ಅಂತ ಕರಿತೀವಿ. ಈ ಆದ್ಯಂತ ಪುಣ್ಯಕಾಲ ಬಂದು 3 ಗಂಟೆ 29 ನಿಮಿಷ. ನಾನು ಈಗಾಗಲೇ ಹೇಳಿದ ಹಾಗೆ ಈ ಗ್ರಹಣ ಅನ್ನೋದು ಈ ಭೂಮಿಯ ರಾತ್ರಿಯ ಪ್ರದೇಶದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಕಾಣಿಸುತ್ತೆ. ಅಂದರೆ ಭೂಮಿ ಒಂದು ಭಾಗ ಹಗಲು, ಒಂದು ಭಾಗ ರಾತ್ರಿ ಇರುತ್ತೆ. ಸೊ ಹಾಗಾಗಿ ಹಗಲು ಭಾಗ ಇರೋರಿಗೆ ಈ ಗ್ರಹಣ ಇಲ್ಲ. ಈ ರಾತ್ರಿಯ ಭಾಗ ಇರುವಂತಹ ಪ್ರದೇಶಗಳಿಗೆ ಈ ಏಷ್ಯಾ ಖಂಡದಲ್ಲಿ, ಆಸ್ಟ್ರೇಲಿಯಾ, ಹಿಂಗೆ ಆಫ್ರಿಕಾ, ಇಲ್ಲೆಲ್ಲ ಏನು ಬರುತ್ತೋ ಆ ಜಾಗಗಳಿಗೆಲ್ಲ ಇದು ಗ್ರಹಣ ಕಾಣಿಸುತ್ತೆ. ಇದು ಚಂದ್ರಗ್ರಹಣ ಕಾಣಿಸುತ್ತೆ. ಭಾರತದಲ್ಲಿ ಇದು ಕಾಣಿಸೋದ್ರಿಂದ ಇದು ಆಚರಣೆ ಇದೆ. ಇದು ಆ ಕಾಲಕ್ಕೆ ಸರಿಯಾಗಿ ಮಧ್ಯಕಾಲದಲ್ಲಿ ಕೆಂಪಾಗೋದ್ರಿಂದ ಇದನ್ನು ರಕ್ತಚಂದ್ರಗ್ರಹಣ ಅಂತ ಕರೀತಾರೆ. ಆದರೆ ಶಾಸ್ತ್ರಗ್ರಂಥಗಳಲ್ಲಿ ಹಾಗೆ ರಕ್ತಚಂದ್ರಗ್ರಹಣ ಅಥವಾ ನೀಲಿ ಚಂದ್ರಗ್ರಹಣ ಅಂತೆಲ್ಲ ಏನಿಲ್ಲ. ಇದು ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ, ಅಂದರೆ ಪೂರ್ಣ ಚಂದ್ರಗ್ರಹಣ ಅಂತ ನಾವು ಕರೆದಿದ್ದೀವಿ. ಧರ್ಮಗ್ರಂಥಗಳ ಪ್ರಕಾರ ರಕ್ತಚಂದ್ರಗ್ರಹಣ ಸಂಭವಿಸುವುದು ಹೇಗೆ? ನಮ್ಮಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಮತ್ತು ಗಣಿತ ಇವೆರಡಕ್ಕೂ ವ್ಯತ್ಯಾಸಗಳಿವೆ. ನಮಗೆ 2 ವಿಚಾರಗಳನ್ನು ನಾವು ನೋಡಬೇಕು. ಭಾರತೀಯ ಧರ್ಮಶಾಸ್ತ್ರಗಳು ಮತ್ತು ಭಾರತೀಯ ಖಗೋಳಶಾಸ್ತ್ರಗಳು ಇದೆರಡೂ ಇದೆ. ಮತ್ತು ಭಾರತೀಯ ಆಗಮಶಾಸ್ತ್ರಗಳಿವೆ, ಈ ಭಾರತೀಯ ಧರ್ಮಶಾಸ್ತ್ರಗಳಿವೆ, ಮತ್ತು ಭಾರತೀಯ ಫಲಜ್ಯೋತಿಷ ಶಾಸ್ತ್ರ ಇದೆ. ಇದೆಲ್ಲವೂ ಬೇರೆ ಬೇರೆ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲವನ್ನು ಒಂದಕ್ಕೆ ಮಿಕ್ಸ್ ಮಾಡಿ ಭಾರತೀಯ ಧರ್ಮಶಾಸ್ತ್ರ ಅಂತ ಕರಿತಾ ಇದ್ದೀವಿ. ಹಾಗಾಗಿನೇ ನಮಗೆಲ್ಲೋ ಒಂದು ಕಡೆ ವ್ಯತ್ಯಾಸಗಳು ಬರ್ತದೆ. ನೋಡಿ, ಮೊದಲನೇದಾಗಿ ಗಣಿತಶಾಸ್ತ್ರ. ಗಣಿತಶಾಸ್ತ್ರ ಅಂದರೆ ಈ ಪಂಚಾಂಗದಲ್ಲಿ 1000 ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದ, ಅಂದರೆ ನೀವು ನೋಡ್ತಾ ಇರ್ಬೋದು, ಈಗ ರೆಕಾರ್ಡ್ ಆಗಿರೋದಲ್ಲಿ ನಾನು ಹೇಳೋದು, ಭಾರತೀಯರು ಅತಿ ಪ್ರಾಚೀನತಮವಾಗಿ, ಅಂದರೆ ಅತಿ ಪ್ರಾಚೀನ ಕಾಲದಿಂದಲೂ ಶಾಸನಗಳಲ್ಲಿ ಈ ಗ್ರಹಣಗಳನ್ನು ಸರಿಯಾಗಿ ಉಲ್ಲೇಖಿಸ್ತಾ ಬಂದಿದ್ದಾರೆ. ಹೀಗೆ ಗ್ರಹಣವನ್ನು ಕರಾರುವಾಕ್ಕಾಗಿ ಯಾರಾದರೂ ಮೊದಲು ಕ್ಯಾಲ್ಕುಲೇಟ್ ಮಾಡಿದರೆ, ಗಣಿತವನ್ನು ಕರಾರುವಾಕ್ಕಾಗಿ ಲೆಕ್ಕಾಚಾರ ಮಾಡಿದರೆ ಅದು ಭಾರತೀಯರು. ಯಾರೂ ಈ ಗ್ರಹಣದ ಬಗ್ಗೆ ಇನ್ನೂ ಪ್ರಪಂಚದ ಯಾವ ರಾಷ್ಟ್ರವೂ ಗಣಿತ ಮಾಡೋಕ್ಕಾಗದೇ ಇದ್ದಾಗಲೇ ಭಾರತೀಯರು ಗಣಿತ ಮಾಡಿದರು. ಅಂದರೆ ಏನರ್ಥ ಅಂತಂದರೆ, ಭಾರತೀಯರಿಗೆ ಇದು ಪಕ್ಕಾ ಭೂಮಿ ಮತ್ತು ಚಂದ್ರ ಮತ್ತು ಸೂರ್ಯರ ಲೆಕ್ಕಾಚಾರ ಗೊತ್ತಿತ್ತು. ಆದರೆ ಅದನ್ನು ಸಾಮಾನ್ಯ ಜನರಿಗೆ ಹೇಳುವಾಗ ಸಮುದ್ರ ಮಂಥನದ ಕಥೆಯನ್ನು ಹೇಳಿ, ಆ ಸಮಯದಲ್ಲಿ ದಾನವರಾಗಿದ್ದಂತಹ ಏನು ಒಬ್ಬ ಅಸುರನಿಗೆ ಆ ಅಮೃತವನ್ನು ಕೊಡದೇ ಇದ್ದಿದ್ದರಿಂದಾಗಿ ಅವನು ದೇವತೆಗಳ ವೇಷವನ್ನು ಧರಿಸಿ ಬರಲಾಗಿ, ಅವನು ಅಮೃತಪಾನವನ್ನು ಮಾಡಲಾಗಿ, ಅಲ್ಲಿ ಸೂರ್ಯಚಂದ್ರರಿಬ್ಬರೂ ಅದನ್ನು ಕಂಡು ಹಿಡಿದು ದೇವರಿಗೆ ಹೇಳಿದ್ರಿಂದ, ಆಗ ಮಹಾವಿಷ್ಣು ತನ್ನ ಚಕ್ರದಿಂದ ಆ ಅಸುರನನ್ನು ಕತ್ತರಿಸಲಾಗಿ ಆ 2 ಅಮೃತ ಕುಡಿದಿದ್ದರಿಂದ ತಲೆಯೂ ಬದುಕಿತು,
ಶರೀರವೂ ಬದುಕ್ತು, ಒಂದು ತಲೆಯಾಗಿ ಇನ್ನೊಂದು ಹಾವಾಗಿ, ಹಾವಿನ ತಲೆ ಹಾವಿನ ಬಾಲವಾಯಿತು. ಅದೆರಡೂ ಕೂಡ ರಾಹುಕೇತುಗಳಾಗಿ ಈ ಗ್ರಹಣ ಅಂದರೆ ಸೂರ್ಯಚಂದ್ರರನ್ನು ಕಾಲ ಬಂದಾಗ ನುಂಗ್ತಾರೆ ಅನ್ನುವಂತಹ ರೀತಿಯ ಒಂದು ಕಥೆಯನ್ನು ಹೇಳಲಾಯಿತು. ಇದು ಒಂದು ಕಥೆಯ ರೂಪದಲ್ಲಿ ಒಂದು ರೂಪಕವಾಗಿರುವಂತಹ ವಿಚಾರ.